ದೇವರ ಸಂತೋಷ, ಸುಖ, ಆದರಣೆ ಯಾವಾಗ ಹೆಚ್ಚಾಗುತ್ತೆ? ಇದು ನೀವು ಯೋಚನೆ ಮಾಡಿದ್ದೀರಾ? ದೇವರಿಗೆ ಒಂದು ಸುಖ ಇದೆ, ದೇವರಲ್ಲಿ ಒಂದು ಸಂತೋಷ ಇದೆ. ಬೈಬಲ್ ಏನು ಹೇಳುತ್ತೆ? ದೇವರ ಛಾಯೆಯಲ್ಲಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ. ಹಾಗಿದ್ರೆ ದೇವರಿಗೆ ಸಂತೋಷ ಸಿಗುತ್ತಾ ಸಿಗಲ್ವಾ? ಸಿಗುತ್ತೆ. ದೇವರಿಗೆ ಆದರಣೆ ಸಿಗುತ್ತೆ. ದೇವರಿಗೆ ಸುಖ ಸಿಗೋದು ಯಾವಾಗ? ಬಿಟ್ಟ ಸ್ಥಳ ತುಂಬ್ತೀರಾ? ಯೋಚನೆ ಮಾಡಿದ್ದೀರಾ? ಅಯ್ಯೋ ಪಾಸ್ಟೇ, ನಮ್ಮ ಸುಖದ ಬಗ್ಗೆನೇ ನಾವು ತಲೆ ಕೆಡಿಸ್ಕೊಂತಿರುವೆ, ಮತ್ತು ದೇವ್ರ ಸುಖ ಯಾವಾಗ ಸಿಗುತ್ತೆ? ಒಬ್ಬ ಭಕ್ತನು ಥಾಮಸ್ ಗುಡ್ವಿನ್ ಅನ್ನೋನು ಹೀಗೆ ಹೇಳ್ತಾನೆ, ದೇವರಿಗೆ ಸಂತೋಷ ಯಾವಾಗ ಸಿಗುತ್ತೆ ಅಂದರೆ, ದೇವರು ಯಾವಾಗೆಲ್ಲ ತನ್ನ ಕೃಪೆಯನ್ನು ಜನರಿಗೆ ಹಂಚ್ತಾನೋ ಆವಾಗ ದೇವರಿಗೆ ಸಂತೋಷ ಸಿಗುತ್ತಂತೆ. ಇದು ನಿಮ್ಗೆ ಅರ್ಥ ಆಗಬೇಕು. ಪಾಪ ಮಾಡುವಂಥ ಪ್ರತಿಯೊಬ್ಬ ಮಕ್ಕಳು ಯಾಕೆ ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು ಗೊತ್ತಾ? ನಿಮಗೆ ಕೃಪೆಯನ್ನು ಕೊಡಲಿಕ್ಕೆ ಯಾರು ಕಾಯ್ತಾ ಇದ್ದಾರೆ? ದೇವರು ಕಾಯ್ತಾ ಇದ್ದಾರೆ. ಇದನ್ನು ನೀವು ಭಾಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ದೇವರ ಕೃಪೆಯಿಂದ ಹತ್ತಿರಕ್ಕೆ ಬರದೆ ದೂರ ಹೋಗ್ತಾರೆ ಅಂದರೆ, ಕ್ಷಮಿಸುವಾಗ, ನಮಗೆ ಬಿಡುಗಡೆ ಕೊಡುವಾಗ, ಭೂಮಿಯಲ್ಲಿರುವಂಥ ಜನರುಗಳಿಗೆ ಆದರಣೆ ಕೊಡುವಾಗಲೆಲ್ಲ ಯಾರಿಗೆ ಸಂತೋಷ ಬರುತ್ತೆ? ದೇವರಿಗೆ ಸಂತೋಷ ಬರುತ್ತೆ. ಹೇಗೆ ನೀವು ತಂದೆಯಂದಿರೋ ಮಕ್ಕಳುಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಟ್ಟಾಗ ಅದು ನೀವು ಕಳ್ಕೊಂಡ್ರಿ ಅಂತೇಳಿ ನಿಮಗೆ ನಷ್ಟ ಅನಿಸಲ್ಲ, ಕೊಟ್ಟಿದ್ರಿಂದ ನಿಮಗೇನು ಬರುತ್ತೆ? ಸಂತೋಷ ಬರುತ್ತೆ. ಯಾಕೆ ಆ ಸಂತೋಷ ಅಂದರೆ, ಆ ಸಂತೋಷ ಯಾವುದಂದರೆ ಕೃಪೆಯನ್ನು ಹಂಚುವಾಗ, ನಮಗಿರುವಂಥದ್ದನ್ನು ನಾವು ಕೊಡುವಾಗ ಆ ಸಂತೋಷ, ದೇವರ ಸಂತೋಷ ಯಾವುದಂದರೆ ಆ ಕೃಪೆಯನ್ನು ಹಂಚುವಂಥದ್ದು.